ಇವತ್ತು ಅರಸೀಕೆರೆಯಲ್ಲಿ ಶಿವಲಿಂಗೇಗೌಡರ ನೇತೃತ್ವದಲ್ಲಿ ರೋಡ್ ಶೋ ಅನ್ನ ಮಾಡಿದ್ದೀವಿ. ನೀವೆಲ್ಲರೂ ಕೂಡ ರೋಡ್ ಶೋನಲ್ಲಿ ಭಾಗವಹಿಸಿ ಈ ರೋಡ್ ಶೋ ಯಶಸ್ವಿ ಆಗಲಿಕ್ಕೆ ಕಾರಣಕರ್ತರಾಗಿದ್ದೀರಿ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ತಿಂಗಳ 26ನೇ ತಾರೀಕು ಇನ್ನು 4 ದಿನ ಇದೆ. ಲೋಕಸಭಾ ಚುನಾವಣೆ ನಡೀತಾ ಇದೆ. ಇದು ಬಹಳ ಮಹತ್ವದ ಚುನಾವಣೆ. ಯಾಕಂತಂದ್ರೆ 10 ವರ್ಷಗಳ ಕಾಲ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಈ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಕೊಟ್ಟ ಮಾತಿನಂತೆ ನಡ್ಕೊಂಡಿಲ್ಲ. ಅವರು ಹೇಳದಂತೆ ನಡ್ಕೊಂಡಿಲ್ಲ. ಹಾಗಾಗಿ ನಿಮಗೆ ಒಂದು ಅವಕಾಶ ಬಂದಿದೆ. ಯಾರು ದುಡಿದಂತೆ ನಡೀತಾರೆ, ಯಾರು ಬಡವರ ಪರವಾಗಿರ್ತಾರೆ, ಯಾರು ಗ್ರಾಮೀಣ ಪ್ರದೇಶದ ಜನರ ಪರವಾಗಿರ್ತಾರೆ, ಯಾರು ರೈತರ ಪರವಾಗಿರ್ತಾರೆ, ಯಾರು ಮಹಿಳೆಯರ ಪರವಾಗಿರ್ತಾರೆ, ಇದನ್ನ ಗುರುತಿಸಿ ನಿಮ್ಮ ತೀರ್ಪನ್ನ 26ನೇ ತಾರೀಕು ಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವೆಲ್ಲ ಜ್ಞಾಪಕ ಮಾಡ್ಕೋಬೇಕು. ದೇವೇಗೌಡರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಏನೆಲ್ಲ ಹೇಳಿದ್ರು, ಬಿಜೆಪಿ ಬಗ್ಗೆ, ನರೇಂದ್ರ ಮೋದಿ ಅವರ ಬಗ್ಗೆ ಏನ್ ಮಾತಾಡಿದ್ರು, ಅವತ್ತು ವಾಚಾಮಗೋಚರವಾಗಿ ಬಿಜೆಪಿಯನ್ನ ಬೈದು, ನರೇಂದ್ರ ಮೋದಿ ಅವರನ್ನ ಬೈದು, ಇವತ್ತು ನರೇಂದ್ರ ಮೋದಿ ಅವರನ್ನ ಒಪ್ಕೊಂಡಿದ್ದಾರೆ. ಎಲ್ಲಿವರೆಗೆ ಹೇಳ್ತಾರೆ ಅಂತಂದ್ರೆ, ನರೇಂದ್ರ ಮೋದಿ ಅವರು ನಮ್ಮ ಸಂಬಂಧ ಬಹಳ ಆತ್ಮೀಯವಾಗಿದೆ, ನರೇಂದ್ರ ಮೋದಿ ಅವರು ನನ್ನನ್ನು ಪ್ರೀತಿಸ್ತಾರೆ, ನನ್ನನ್ನು ಅಭಿಮಾನದಿಂದ ಕಾಣ್ತಾರೆ ಅಂತ ಇವತ್ತು ಹೇಳ್ತಾರೆ. ಮಾನ್ಯ ದೇವೇಗೌಡರೇ, ನೀವು ಜನತಾ ದಳ ಎಸ್ ಅಂತ ಹೆಸರಿಟ್ಕೊಂಡಿದ್ದೀರಿ. ಎಸ್ ಅಂದ್ರೆ ಸೆಕ್ಯುಲರ್, ಜಾತ್ಯತೀತ ಜನತಾ ದಳ, ಜಾತ್ಯತೀತ ಜನತಾ ದಳ. ನಾನು ದೇವೇಗೌಡರಿಗೆ ಸಲಹೆ ಕೊಟ್ಟೆ, ದೇವೇಗೌಡರೇ ಇನ್ನು ಮುಂದೆ ಜಾತ್ಯತೀತ ಜನತಾ ದಳ ಅನ್ಬೇಡಿ, ಜನತಾ ದಳ ಅಂತ ಹೆಸರಿಟ್ಕೊಳ್ಳಿ ಸಾಕು. ಯಾಕಂದ್ರೆ ನೀವು ಕೋಮುವಾದಿಗಳ ಜೊತೆ ಸೇರ್ಬಿಟ್ಟಿದ್ದೀರಿ. ಈಗ ಬಿಜೆಪಿ ಅವ್ರ ಜೊತೆ, ಕೋಮುವಾದಿಗಳ ಜೊತೆ ಸೇರ್ಕೊಂಡು ನೀವು ಕೋಮುವಾದಿಗಳಾಗ್ಬಿಟ್ಟಿದ್ದೀರಿ ಅಂತ ಹೇಳಿದಾಗ ದೇವೇಗೌಡರು ಬಹಳ ಕೆಂಡಮಂಡಲ ಆಗ್ಬಿಟ್ರು. ಕೆಂಡಮಂಡಲ ಆಗಿ ಒಂದು ಸಭೆಯಲ್ಲಿ ಹೇಳಿದ್ರು, ನಾನು ಸಿದ್ದರಾಮಯ್ಯನವರ ಗರ್ವಭಂಗ ಮಾಡದೆ ನನ್ನ ಗುರಿ, ಇದು ನನ್ನ ಶಪಥ ಅಂತೆಲ್ಲ ಹೇಳಿದ್ರು. ನಾನು ಹೇಳಿದೆ ದೇವೇಗೌಡರಿಗೆ, ದೇವೇಗೌಡ್ರೆ ನನಗೆ ಗರ್ವನೂ ಇಲ್ಲ, ನೀವು ಭಂಗ ಮಾಡಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರು. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ದೇವೇಗೌಡರು ಅವತ್ತು ಆಡದಂತ ಮಾತುಗಳು, ಇವತ್ತು ನಡ್ಕಲ್ತಿರ್ತಕ್ಕಂಥ ರೀತಿ, ಅವತ್ತು ಹೇಳಿದ್ರು ಏನಾದ್ರು ನರೇಂದ್ರ ಮೋದಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ಬಿಟ್ರೆ ಈ ದೇಶನೇ ಬಿಟ್ಬಿಡ್ತೀನಿ ನಾನು ಅಂತ ಹೇಳಿ, ಈ ದೇಶನೇ ಬಿಟ್ಬಿಡ್ತೀನಿ. ಜೊತೆಗೆ
ನಾನು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನಾಗಿ ಹುಡ್ತೀನಿ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು ಈ ಮಾತನ್ನ ಅಂತಂದ್ರೆ, ಬಿಜೆಪಿಯವರು ಒಂದು ಕೋಮುವಾದಿ ಪಕ್ಷ, ಕೋಮುವಾದಿ ಪಕ್ಷ, ಧರ್ಮದ ಹೆಸರಿನಲ್ಲಿ, ಜಾತಿಯ ಹೆಸರಿನಲ್ಲಿ ಜನರನ್ನು ಹೊಡಿತಕ್ಕಂಥ ಪಕ್ಷ, ಒಂದು ಧರ್ಮದವರು ಇನ್ನೊಂದು ಧರ್ಮದವ್ರ ಮೇಲೆ ಎತ್ತಿ ಕಟ್ಟತಕ್ಕಂಥ ಪಕ್ಷ. ಅದಕ್ಕಿಂತ ಈ ಪಕ್ಷ ಕೋಮುವಾದಿಗಳು ಇವರು ಅಂತೇಳಿ ಆ ಪಕ್ಷವನ್ನು ವಾಚಾಗೋಚವಾಗಿ ಬೈತಾ ಇದ್ದಂತ ದೇವೇಗೌಡರು ಮೊನ್ನೆ ನೀವೆಲ್ಲ ನೋಡಿರ್ಬೇಕು ಪತ್ರಿಕೆಯಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ಒಂದು ಭಾಷಣ ಮಾಡಿದ್ದಾರೆ. ಏನಪ್ಪ ಭಾಷಣ ಮಾಡಿದ್ದಾರೆ ಅಂತಂದ್ರೆ, ನಾವು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆದ್ಮೇಲೆ ಕರ್ನಾಟಕಕ್ಕೆ ಮತ್ತು ಇಡೀ ದೇಶಕ್ಕೆ ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಖಾಲಿ ಚೆಂಬು ಕೊಟ್ಟಿದ್ದಾರೆ ಅಂತ ಹೇಳಿದ್ರು. ಅದಕ್ಕೆ ದೇವೇಗೌಡರು ಅವ್ರ ವ್ಯಾಖ್ಯಾನ ಏನಪ್ಪಾ ಅಂತಂದ್ರೆ, ಖಾಲಿ ಚೆಂಬು ಕೊಟ್ಟಿರೋರು ಮನಮೋಹನ್ ಸಿಂಗ್ ಅವರು, ನರೇಂದ್ರ ಮೋದಿ ಅವರು ಅಕ್ಷಯ ಪಾತ್ರೆ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಈ ದೇಶದಲ್ಲಿ ಏನು ಸಮಸ್ಯೆನೇ ಇಲ್ಲ, ಎಲ್ಲ ಸಮೃದ್ಧಿಯಾಗಿದೆ, ಬಡವರು ಇಲ್ಲ, ಬಲ್ಲಿದರು ಇಲ್ಲ, ರೈತರು ಕಷ್ಟಪಡ್ಬೇಕಾದಂತ ಅಗತ್ಯ ಇಲ್ಲ. ಆ ತರ ಎಲ್ಲ ನರೇಂದ್ರ ಮೋದಿ ಅವರು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ರು. ನೋಡಿ, ನಾನು ಹೇಳಿದೆ ಇದು ಅಕ್ಷಯ ಪಾತ್ರೆ ಎಲ್ಲ, ನೀವು ನಿಮ್ಮ ಸ್ವಾರ್ಥಕ್ಕೋಸ್ಕರ ನರೇಂದ್ರ ಮೋದಿ ಅವರನ್ನು ಹೊಗಳ್ತಾ ಇದ್ದೀರಿ. ಸ್ವಾರ್ಥಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಅವರ ಕುಟುಂಬದ ರಕ್ಷಣೆಗೋಸ್ಕರ. ಇವತ್ತು ನೋಡಿ, ನಿಮ್ಮ ಹಾಸನದಲ್ಲೇ ರೇವಣ್ಣ MLA, ಪ್ರಜ್ವಲ್ ರೇವಣ್ಣ ಲೋಕಸಭಾ ಸದಸ್ಯರು, ಅವನ ಇನ್ನೊಬ್ಬ ಮಗ MLC, ಅವ್ರ ಹೆಂಡತಿ ಜಿಲ್ಲಾ ಪಂಚಾಯತಿ ಮೆಂಬರು. ಆಮೇಲೆ ಮಿಲ್ಕ್ ಯೂನಿಯನ್ ಪ್ರೆಸಿಡೆಂಟ್ ಅವರೇ, DCC ಬ್ಯಾಂಕ್ ಅಧ್ಯಕ್ಷರವ್ರೆ, ಎಲ್ಲ ಅವರೇ ಇಟ್ಕೊಂಡಿದಾರಲ್ಲ. ಬೇರೆಯವ್ರು ಯಾರು ಇಲ್ವಾ ಇಲ್ಲಿ ಹಾಸನದಲ್ಲಿ? ಬೇರೆಯವ್ರು ಯಾರು ಹಾಸನದಲ್ಲಿ ಇಲ್ವಾ? ಇವ್ರು ಹೇಳಿದ್ರು, ಲಿಂಗೇಗೌಡರು ಮಾತನಾಡುವಾಗ ಹೇಳಿದ್ರು, ನಾನು ಈ ಸಾರಿ ನೀವು ಬೇಡ, ಹಿಂದುಳಿದವ್ರ ಜಾತಿ, ಹಿಂದುಳಿದ ಜನಾಂಗದವರಿಗೆ MLC ಕೊಡೋಣ ಅಂತ ಹೇಳಿದೆ. ಅದು ಅವ್ರಿಗೆ ತಡ್ಕೊಳ್ಳಿಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಕೋಪಿಸ್ಕೊಂಡು ನನ್ನ ಮೇಲೆ ದ್ವೇಷ ಸಾಧಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅಂತ ದೇವೇಗೌಡರು. ಇದು 100ಕ್ಕೆ 100 ಸತ್ಯ. ಯಾಕಂದ್ರೆ ದೇವೇಗೌಡರಿಗೆ ಅವ್ರ ಮನೆ ಕುಟುಂಬದವ್ರು ಬಿಟ್ರೆ ಬೇರೆ ಯಾರನ್ನು ಕೂಡ ಸಹಿಸಲ್ಲ, ಯಾರನ್ನು ಕೂಡ ಸಹಿಸಲ್ಲ. ಅವರು ಅನೇಕ ಜನ ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ. ಬೇರೆಯವ್ರು ಮುಗಿಸೋದಿರ್ಲಿ, ಒಕ್ಕಲಿಗ ಲೀಡರ್ಗಳನ್ನೇ ಮುಗಿಸ್ಬಿಟ್ಟಿದ್ದಾರೆ. ಸೊ ಹೀಗೆ ದೇವೇಗೌಡರು ಅವ್ರ ಕುಟುಂಬ ರಕ್ಷಣೆಗೋಸ್ಕರ ಇವತ್ತು ಬಿಜೆಪಿಯವ್ರ ಜೊತೆ ಸೇರ್ಕೊಂಡು ಮೈತ್ರಿ ಮಾಡ್ಕೊಂಡಿದ್ದಾರೆ. ಯಾಕಂತಂದ್ರೆ ಅವರು ಸೋಲ್ತೀವಿ ಅಂತ ಭಯದಿಂದ ಬಿಜೆಪಿಯವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ. ಆದ್ರೂ ನಾನು ಈ ಹಾಸನ ಲೋಕಸಭಾ ಕ್ಷೇತ್ರದ 8 ವಿಧಾನಸಭಾ ಕ್ಷೇತ್ರಗಳಿಗೆ ಹೋಗಿದ್ದೆ. ಇಲ್ಲಿ ಜನ ಅವ್ರನ್ನು ಸೋಲಿಸ್ಲಿಕ್ಕೆ ತಯಾರಾಗ್ಬಿಟ್ಟಿದ್ದಾರೆ. ರೇವಣ್ಣ ಎಷ್ಟೇ ಕೋಟಿ ಖರ್ಚು ಮಾಡ್ಲಿ, ಪ್ರಜ್ವಲ್ ರೇವಣ್ಣ ಎಷ್ಟೇ ಖರ್ಚು ಮಾಡ್ಲಿ, ಗೆಲ್ತಕ್ಕಂಥದ್ದು ಶ್ರೇಯಸ್ ಪಟೇಲ್. ಹೌದಲ್ಲ? ಅವ್ರ ದುಡ್ಡು ಇವತ್ತು ನಡೆಯಲ್ಲ,
ಕಾಂಗ್ರೆಸ್ ಪಕ್ಷ ನುಡಿದಂತೆ ನಡೆದ ಪಕ್ಷ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ನಾವು ಏನೇನು ಮಾತು ಕೊಟ್ಟಿದ್ದೀವಿ ಎಲ್ಲರೂ ನಡೆಸಿಕೊಟ್ಟಿದ್ದೀವಿ, ಎಲ್ಲರೂ ಜಾರಿ ಕೊಟ್ಟಿದ್ದೀವಿ. ನಾವು 8 ತಿಂಗಳು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಎಲ್ಲ 5 ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ. ಇವತ್ತು ಶಕ್ತಿ ಯೋಜನೆ, ಉಚಿತವಾಗಿ ಬಸ್ನಲ್ಲಿ ಎಲ್ಲ ಹೆಣ್ಮಕ್ಳು ಕೂಡ ಫ್ರೀಯಾಗಿ ತಿರುಗಾಡಬಹುದು, ವಿದ್ಯಾರ್ಥಿಗಳು ಕೂಡ ತಿರುಗಾಡಬಹುದು. ಅನ್ನಭಾಗ್ಯ 5 ಕೆಜಿ ಅಕ್ಕಿ ಕೊಡ್ತಿದ್ ಕಡೆ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತಂದ್ರು, ಇನ್ನ 5 ಕೆಜಿ ಕೊಡ್ಲಿಕ್ಕೆ ಅಡ್ಗಾಲ ಹಾಕ್ಬಿಟ್ರು. ಬಿಜೆಪಿಯವರು ಅಡ್ಗಾಲ ಹಾಕಿದ್ರು, ನರೇಂದ್ರ ಮೋದಿ ಅವರು ಅಡ್ಗಾಲ ಹಾಕಿದ್ರು. ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಫ್ರೀಯಾಗಿ ಅಕ್ಕಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೆ. ಫ್ರೀಯಾಗಿ 7 ಕೆಜಿ ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಾ ಇದ್ದೆ. ಬಡವರು 3 ಹೊತ್ತು ಊಟ ಮಾಡಲೇಬೇಕು, ಯಾರು ಹಸಿದು ಮಲಗಬಾರದು, ಹೊಟ್ಟೆ ತುಂಬ ಊಟ ಮಾಡಬೇಕು ಅಂತೇಳಿ 7 ಕೆಜಿ ಕೊಡ್ತಿದ್ದೆ. ಆ ಯಡಿಯೂರಪ್ಪ ಬಂದು 7 ಕೆಜಿಯಿಂದ 5 ಕೆಜಿ ಮಾಡಿಬಿಟ್ರು. ಅದಕ್ಕೆ ನಾನು ಅಸೆಂಬ್ಲಿನಲ್ಲಿ ಹೇಳಿದೆ, ಈಗಾಗಲೇ ಶಿವಲಿಂಗೇಗೌಡರು ಹೇಳಿದ್ರು, ಅಸೆಂಬ್ಲಿನಲ್ಲಿ ಯಡಿಯೂರಪ್ಪನವ್ರಿಗೆ ಹೇಳಿದೆ, ಯಡಿಯೂರಪ್ಪ ಈ ಬಡವರು ಹೊಟ್ಟೆ ಮೇಲೆ ಹೊಡಿಬೇಡಪ್ಪ, ನೀನು ಬೇರೆ ಯಾವ್ದಾದ್ರು ಕಾರ್ಯಕ್ರಮಕ್ಕೆ ದುಡ್ಡು ಕಟ್ ಮಾಡು, ಇದಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮಕ್ಕೆ ದುಡ್ಡು ಕೊಡು, 7 ಕೆಜಿ ಕೊಡ್ರಿ ಅಂತ ಹೇಳಿದೆ. ಏನ್ ಮಾಡಿದ್ರು ಕೂಡ ಯಡಿಯೂರಪ್ಪ ಒಪ್ಪಲಿಲ್ಲ. ಅದಕ್ಕೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾನು ಮತ್ತು DK ಶಿವಕುಮಾರ್ ಇಬ್ರು ಮಾತು ಕೊಟ್ಟವು, ಚೆಕ್ ಸೈನ್ ಮಾಡೋದು, ಮನೆಗೆ ಹಂಚಿದೋ, ನಾವು ಅಧಿಕಾರಕ್ಕೆ ಬಂದ್ರೆ 5 ಕೆಜಿ ಜೊತೆಗೆ ಇನ್ನೂ 5 ಕೆಜಿ ಕೊಡ್ತೀವಿ ಅಂತೇಳಿ ಅನ್ನಭಾಗ್ಯ ಕಾರ್ಯಕ್ರಮ ಇವತ್ತು ಜಾರಿಯಾಗಿದೆ. ಮತ್ತೆ ಗೃಹ ಜ್ಯೋತಿ ಕಾರ್ಯಕ್ರಮ, ಯಾರು 200 ಯೂನಿಟ್ ವರೆಗೆ 200 ಯೂನಿಟ್ ಒಳಗಡೆ ಬಳಸ್ತಾರೆ ಅವರೆಲ್ಲರಿಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡ್ತಾ ಇದ್ದೀವಿ, ಯಾರು ಬಿಲ್ ಕಟ್ಟಬೇಕಾಗಿಲ್ಲ. ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ, 2,000 ರೂಪಾಯಿ ತಿಂಗಳಿಗೆ ಕೊಡ್ತಾ ಇದ್ದೀವಿ. ಇಂಥ ಒಂದು ದೊಡ್ಡ ಯೋಜನೆಯನ್ನ ಇಲ್ಲಿವರೆಗೆ ಯಾವ ಪಕ್ಷನೂ ಕೂಡ ಮಾಡಿರಲಿಲ್ಲ, ಯಾವ ಸರ್ಕಾರವೂ ಕೂಡ ಮಾಡಿರಲಿಲ್ಲ. ಇವತ್ತು 1,18,00,000 ಮಹಿಳೆಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಯುವ ನಿಧಿ ಕಾರ್ಯಕ್ರಮವನ್ನ ಜಾರಿಗೆ ತಗೊಂಡ್ಬಂದಿದ್ದೀವಿ. ಯುವ ನಿಧಿ ಕಾರ್ಯಕ್ರಮದ ಪ್ರಕಾರ ನಿರುದ್ಯೋಗಿ ಪದವೀಧರರಿಗೆ ತಿಂಗಳಿಗೆ 3,000 ರೂಪಾಯಿ, ಆಮೇಲೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ. ಇದನ್ನ ಶಿವಮೊಗ್ಗದಲ್ಲಿ ಚಾಲನೆ ಕೊಟ್ಟು ಈಗ ಅವರ ಅಕೌಂಟಿಗೆ ದುಡ್ಡನ್ನು ಕೊಡ್ತಾ ಇದ್ದೀವಿ. ನರೇಂದ್ರ ಮೋದಿಯವರು ನುಡಿದಂತೆ ನಡ್ಕೊಂಡಿದಾರ. 15 ಲಕ್ಷ ತಂದು ಕೊಡ್ತೀನಿ, ಎಲ್ಲರ ಅಕೌಂಟ್ಗೆ ಹಾಕ್ತೀನಿ ಅಂದ್ರು ಹಾಕಿದ್ರ? 2 ಕೋಟಿ ಉದ್ಯೋಗ ಪ್ರತಿ ವರ್ಷ ಸೃಷ್ಟಿ ಮಾಡ್ತೀನಿ ಅಂತಂದ್ರು, ಮಾಡಿದ್ರ? ಮಾಡಲಿಲ್ಲ. ರೈತರ ಆದಾಯ 2 ಪಟ್ಟು ಮಾಡ್ತೀನಿ ಅಂತಂದ್ರು, ಮಾಡಿದ್ರ? ಎಲ್ಲ ಆಹಾರ ಪದಾರ್ಥಗಳು, ಅಗತ್ಯ ವಸ್ತುಗಳ ಬೆಲೆಗಳಲ್ಲಿ ಇಳಿಸ್ಬಿಡ್ತೀವಿ ಅಂದ್ರು, ಮಾಡಿದ್ರ? ರೂಪಾಯಿ ಮೌಲ್ಯವನ್ನ ಹೆಚ್ಚು ಮಾಡ್ತೀರಿ ಅಂತಂದ್ರು, ಮಾಡಿದ್ರ? ಮಾಡಲಿಲ್ಲ. ಪೆಟ್ರೋಲ್, ಡೀಸೆಲ್, ಗ್ಯಾಸ್, ಅಡಿಗೆ ಎಣ್ಣೆ, ಗೊಬ್ಬರ ಎಲ್ಲ ಬೆಲೆಗಳನ್ನು ಕೂಡ ಹೆಚ್ಚು ಮಾಡಿಬಿಟ್ರು. ನರೇಂದ್ರ ಮೋದಿ ಅವರು ಅಚ್ಚೇ ನಾಯಕ ಅಂತಂದ್ರು, ಬಂತ? ಇವತ್ತವರಿಗೆ ಬರಲಿಲ್ಲ. ನರೇಂದ್ರ ಮೋದಿ ಅವರು ಏನ್ ಮಾಡಿದ್ದಾರೆ? ಅವರು ಕರ್ನಾಟಕದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು
ದೇಶದ ಜನರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು, ಖಾಲಿ ಚೆಂಬು. ಅದಕ್ಕೆ ನಾವು ಅಡ್ವರ್ಟೈಸ್ಮೆಂಟ್ ಕೊಟ್ಟು ಖಾಲಿ ಚೆಂಬು ಕೊಟ್ಟಿದ್ದಾರೆ ಈ ದೇಶದ ಜನರಿಗೆ, ಬಡವರಿಗೆ ಅಂತೇಳಿ ಮಾಡಿದ್ದೀವಿ. ಈಗ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ನವರು ಕೂಡ ನಮ್ಮಿಂದ ಉತ್ತೇಜನವನ್ನ ಪಡೆದು ಅವರು ಕೂಡ 5 ಗ್ಯಾರಂಟಿಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅದಕ್ಕೆ ಮಲ್ಲಿಕಾರ್ಜುನ ಖರ್ಗೆಯವರು, ರಾಹುಲ್ ಗಾಂಧಿಯವರು ಸೈನ್ ಮಾಡಿ ಎಲ್ಲರ ಮನೆಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ಸಾರಿ ದಿಲ್ಲಿನಲ್ಲಿ ಅಧಿಕಾರಕ್ಕೆ ಬಂದ್ರೆ ನಾವು ತಿಂಗಳಿಗೆ ಒಬ್ಬ ಹೆಣ್ಮಗಳಿಗೆ 24,000 ಕೊಡಿ, 2,000 ಕೊಡ್ತೀವಿ ತಿಂಗಳಿಗೆ. ಅವರು ಒಂದು ವರ್ಷಕ್ಕೆ 1,00,000 ರೂಪಾಯಿ, 1,00,000 ರೂಪಾಯಿ, 1,00,000 ನಮ್ಮದು ಸೇರಿಸಿದ್ರೆ ಒಂದು ವರ್ಷಕ್ಕೆ 1,24,000 ರೂಪಾಯಿ. ಬೇಕಾ ಬೇಡ? ಬೇಕಾ ಬೇಡ? ಬೇಕು ಅನ್ನೋದಾದ್ರೆ ಶ್ರೇಯಸ್ ಪಟೇಲ್ಗೆ ನೀವೆಲ್ಲರೂ ಕೂಡ ವೋಟ್ ಹಾಕ್ಬೇಕು, ಗೆಲ್ಲಬೇಕು. ಶ್ರೇಯಸ್ ಪಟೇಲ್ಗೆ ವೋಟ್ ಹಾಕ್ಬೇಕು. ಇವತ್ತು ಯಾವತ್ತಾದ್ರೂ ಒಂದಿನ ಕರ್ನಾಟಕದ ಬಗ್ಗೆ ಈ ಪ್ರಜ್ವಲ್ ರೇವಣ್ಣ ಮಾತಾಡಿದಾರ? ಅರಸೀಕೆರೆಗೆ ಬಂದಿದಾರ? ಯಾವತ್ತಾರು ನಿಮ್ ಕಷ್ಟ ಸುಖ ಕೇಳಿದ್ರ? ನಿಮ್ ಪರವಾಗಿ ಮಾತಾಡಿದ್ರ ಡೆಲ್ಲಿನಲ್ಲಿ? ಮತ್ತೆ ಯಾಕೆ ಗೆಲ್ಲಿಸ್ಬೇಕು ಇವ್ರಿಗೆ? ಗೆಲ್ಲಿಸಬಾರದಲ್ವಾ? ದಯಮಾಡಿ ಈ ಚುನಾವಣೆಯಲ್ಲಿ ಪ್ರಜ್ವಲ್ ರೇವಣ್ಣನ ಸೋಲಿಸಿ ಶ್ರೇಯಸ್ ಪಟೇಲ್ ಅವರನ್ನ ಗೆಲ್ಲಿಸ್ತಕ್ಕಂಥ ತೀರ್ಮಾನವನ್ನು ನೀವು ಮಾಡಬೇಕು. ಆ ಮೂಲಕ ಶಿವಲಿಂಗೇಗೌಡರಿಗೆ ಶಕ್ತಿಯನ್ನು ತುಂಬಬೇಕು. ಶಿವಲಿಂಗೇಗೌಡರಿಗೆ ಹೇಳಿದ್ದೀನಿ ನಾನು, ಮುಂದಿನ ರೀಸಬಲ್ ನಲ್ಲಿ ನಿನಗೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇದೆ. ಈ ಸಾರಿ ಮಂತ್ರಿ ಮಾಡಕ್ ಪ್ರಯತ್ನ ಮಾಡಿದ್ದೆ, ಆದ್ರೆ ಬೇರೆ ಬೇರೆ ಕಾರಣಗಳಿಂದ ಮಂತ್ರಿ ಮಾಡಕ್ ಆಗ್ಲಿಲ್ಲ. ಅದಕ್ಕೋಸ್ಕರ ಈಗ ಚೇರ್ಮನ್ ಮಾಡಿದೀವಿ. ಮುಂದೆ ರೀಸಬಲ್ ಮಾಡುವಾಗ ಮಂತ್ರಿ ಮಾಡ್ತೀವಿ. ಸೊ ಅದರಿಂದ ಶಿವಲಿಂಗೇಗೌಡರು ಏನೇನಿಲ್ಲ ಹೇಳಿದ್ರು, ಅಭಿವೃದ್ಧಿ ಕೆಲಸಗಳನ್ನ ಅರಸೀಕೆರೆಗೆಲ್ಲ ಮಾಡಿದೀವಿ ಅಂತ ಹೇಳಿದ್ರು. ಅದಕ್ಕೆಲ್ಲಕ್ಕೂ ಕೂಡ ನಾನು ಸಹಾಯ ಮಾಡಿದ್ದೇನೆ. ಮುಂದೇನೂ ಕೂಡ ಅರಸೀಕೆರೆ ಅಭಿವೃದ್ಧಿಗೆ ಶಿವಲಿಂಗೇಗೌಡರು ಏನ್ ಲೆಟರ್ ಕೊಡ್ತಾರೆ, ಆ ಎಲ್ಲ ಲೆಟರ್ಗಳನ್ನು ಕೂಡ ಮನ್ನಿಸಿ ಅಭಿವೃದ್ಧಿ ಕೆಲಸಗಳಿಗೆ ಮಂಜೂರಾತಿ. ಈಗ ಈ ಸಾರಿ ನಮ್ಮ ಅಭ್ಯರ್ಥಿ ಗೆಲ್ಲಿಸ್ತೀರಿ ಅಲ್ವಾ? ದಯಮಾಡಿ ಆ ಕೆಲಸ ಮಾಡಿ. ಏನೇನು ಈ ಬಾರಿ ಶ್ರೇಯಸ್ ಪಟೇಲ್, ನೀವು ಎಲ್ಲರೂ ಕೂಡ ಪ್ರಜ್ವಲ್ ರೇವಣ್ಣನಿಗೆ ಮನೆಗೆ ಹೋಗಪ್ಪ ಸಾಕು ಈ ಸಾರಿ ಅಂತ ಹೇಳ್ಬೇಕು. ಹೇಳ್ತೀರಿ ಅಲ್ವಾ? ನಿಮ್ಮೆಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್, ಜೈ ಕಾಂಗ್ರೆಸ್.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.